ಓಕೆ ಗೈಸ್, ಇವಾಗ ನಡ್ಕೊ ಹೋಗೋದು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಒಂದೇ ದಿವಸದಲ್ಲಿ ನೆನ್ನೆ ನೈಟ್ ಬಿಟ್ಟು ಇವತ್ತು ಬೆಳಗ್ಗೆ ಅಷ್ಟಲ್ಲಿ ನಮ್ಮ ಜೊತೆ ಅವನೇ. ಎಷ್ಟು ಫಾಸ್ಟ್ ಅವ್ನು ನೋಡಿ. ಎಷ್ಟೊಂದು ಜನ 3 ದಿವಸ 2 ದಿವಸ ಎಲ್ಲ ತಗೋತಾರೆ. ನಮ್ಮ ಹರ್ಷ ಒಂದೇ ದಿವಸ ಬಂದವನೆ. ಹಲೋ ಗೈಸ್, ಎಲ್ಲರಿಗೂ ನನ್ನ ವ್ಲಾಗ್ಗೆ ನಿಮಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಸ್ಪೆಷಲ್ ಏನಂದರೆ, ಸ್ಪೆಷಲ್ ಅಲ್ಲ, ವೆರಿ ಸ್ಪೆಷಲ್ ಏನಂದರೆ, ನಾವು ಮಹದೇಶ್ವರ ಬೆಟ್ಟ MM ಹಿಲ್ಸ್ಗೆ, ಮನೆ ಮಹದೇಶ್ವರ ಬೆಟ್ಟಕ್ಕೆ ತಾಳ್ಬೆಟ್ಟದಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾನು, ಅಪ್ಪ, ಅಮ್ಮ, ನಮ್ಮಣ್ಣ, ಒಬ್ರು ಆಂಟಿ ಬರ್ತಾವ್ರೆ. ಇಲ್ಲಿಂದ ತಾಳ್ಬೆಟ್ಟ ತನಕ ಕಾರ್ಲಿದ್ದೀವಿ. ಕಾರಿಂದ ಇಳಿದು ಅಲ್ಲಿಂದ ನಡ್ಕೊಳ್ತೀವಿ. ಇವತ್ತು ನಾನು ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ, ನನಗೆ ಇವಾಗ 18 ವರ್ಷ, ಇಷ್ಟು ವರ್ಷದ ಫಸ್ಟ್ ಟೈಮು ನಡ್ಕೊಂಡು ಹೋಗ್ತಾ ಇದ್ದು. ಅದು ಮಹದೇಶ್ವರ ಬೆಟ್ಟ ತಾಳ್ಬೆಟ್ಟದಿಂದ. ನೆಕ್ಸ್ಟ್ ಟೈಮು ಏಳುಗಳಿಂದನೇ ನಡ್ಕೋಗೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟೋ ಜನ ಅವ್ರವ್ರ ಮನೆಗೆ ನಡ್ಕೊಳ್ತಾರೆ, ಇನ್ನಷ್ಟು ಜನ ಏಳುಗಳಿಂದ ನಡ್ಕೊಳ್ತಾರೆ. ಈ ಶಿವರಾತ್ರಿ ಇದರಲ್ಲಿ ಹಬ್ಬದಲ್ಲಿ ಸ್ಪೆಷಲ್ ಇದೆ. ಮಹದೇಶ್ವರ ಬೆಟ್ಟಕ್ಕೆ ಅವ್ರವ್ರ ಮನೆ ಇಲ್ಲ ಏಳುಗಳಿಂದನೇ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಈ ಬ್ಲಾಗಲ್ಲಿ ತುಂಬಾ ಅಂದ್ರೆ ತುಂಬಾ ಮಜಾ ಬರುತ್ತೆ. ಲೈಕು, ಶೇರು, ಸಬ್ಸ್ಕ್ರೈಬು ಮಾಡೋಂಥದ್ದು ಮಾತ್ರ ಮರಿಬೇಡಿ. ಹಾಗಿದ್ರೆ ಬನ್ನಿ, ನಿಮಗೆ ಡೈರೆಕ್ಟ್ ಆಗಿ ಎಲ್ಲ ರೆಡಿ ಆದ್ಮೇಲೆ ಸಿಗ್ತೀನಿ. ಇವಾಗ ಟೈಮ್ ಏನಂತ ತೋರಿಸಿದ್ದೀನಿ, ಶಾಕ್ ಆಗಿದೆ. ಟೈಮ್ ಬಂದ್ಬಿಟ್ಟು 2:10. ಬೆಳಗ್ಗೆನೆ. ಯಾಕೆ ಅಂದ್ರೆ, ಇಷ್ಟು ಬೆಳಗ್ಗೆನೆ ಯಾಕೆ ಅಂದ್ರೆ, ಇವಾಗ ಬಿಟ್ರೆ ಅಂದ್ರೆ 2:45-3 ಗಂಟೆಗೆ ಬಿಟ್ರೆ ಅಲ್ಲಿ 6 ಗಂಟೆ ಹೋಗಿ ರೀಚ್ ಆಗ್ತೀವಿ ತಾಳ್ಬೆಟ್ಟದಿಂದ. ಅಲ್ಲಿಂದ 3.5 ಅವರ್ ಹೆಚ್ಚು ಕಡಿಮೆ ಆಗುತ್ತೆ ನಡ್ಕೊ ಹೋಗೋದು. ಅಲ್ಲಲ್ಲಿ ರೆಸ್ಟ್ ತಗೊಂಡು ನಡ್ಕೊ ಹೋಗೋದ್ರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೇನೆ ಇಷ್ಟು ಬೇಗ ಬಿಡ್ತಾ ಇದ್ದೀವಿ. ಈ ಬ್ಲಾಗಲ್ಲಿ ತುಂಬಾ ಅಂದ್ರೆ ತುಂಬಾ ಮಜಾ ಬರುತ್ತೆ. ಆದಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದಷ್ಟು ಜನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಔಟ್ಫಿಟ್ ಸಿಂಪಲ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ನಡೆಯುವಾಗ ತುಂಬಾ ಸೆಕೆ ಆಗುತ್ತೆ, ಹಾಟ್ ಆಗಿರುತ್ತೆ. ಅದಕ್ಕೆ ಸಿಂಪಲ್ ಆಗಿ ಟೀ ಶರ್ಟ್ ಮತ್ತೆ ನೈಟ್ ಪ್ಯಾಂಟ್ ಹಾಕೊಂಡಿದ್ದೀನಿ. ಓಕೆ ಗಾಯ್ಸ್, ಇವಾಗೆಲ್ಲ ಹೊರಡೋ ಸಮಯ ಬಂತು. ಇವಾಗ ಟೈಮ್ ಬಂದು 3:07. ಅಲ್ಲಿ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ನೋಡೋಣ. ಓಕೆ ಗಾಯ್ಸ್, ಇಲ್ಲಿ ನಡ್ಕೊಯ್ತವ್ರು ನೋಡಿ, ಎಷ್ಟೊಂದು ಜನ ನಡ್ಕೊಂಡು ನೋಡಿ ಈ ಟೈಮಲ್ಲಿ. ಓಕೆ ಗಾಯ್ಸ್, ಫೈನಲಿ ತಾಳ್ಬೆಟ್ಟಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ ನಡ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಬೇಕು. ಜನ ನೋಡಿ ಯಾವ ಥರ ಅವ್ರೆ. ರೋಡನ್ನೇ ಮಾಡ್ಕೊಂಡವ್ರೆ ಎಲ್ಲ ಜನ, ಎಲ್ಲ ಫುಲ್ಲು. ತಾಳ್ಬೆಟ್ಟದಲ್ಲಿ ಸಖತ್ ಚಳಿ ಆಯ್ತೈತೆ ಮಾತ್ರ ಬೆಳಗ್ಗೆ ಟೈಮಲ್ಲಿ. ನೋಡಿ 10ನೇ ವರ್ಷ ದಾನ ಮಾಡ್ತಾರಂತೆ ನೋಡಿ. ಮಹಾಶಿವರಾತ್ರಿ ಜಾತ್ರೆ 2025 ನೋಡಿ ಏನು ಚೆನ್ನಾಗಿ ಮಾಡೋರು ಲೈಟಿಂಗ್ಸ್ ಮಾತ್ರ. ಪ್ರಭು ಜ್ಯೋತಿ ಬನ್ಯೋ, ನನ್ನ ಪಾರನ್ ಜ್ಯೋತಿ ಬನ್ಯೋ, ಮಂಟೇದ ಲಿಂಗು ಬನ್ಯೋ, ಮಂಟೇದ ಒಡೆಯ ಬನ್ಯೋ, ಅಯ್ಯಪ್ಪದವ ನಾಡೋ ನಾಲ್ಗೆ ಮ್ಯಾಲೆ ಬಂದೊದಗೋ ಧರ್ಮ ಗುರುವೇ, ಸಿದ್ದಯ್ಯ ಸ್ವಾಮಿ ಬನ್ಯೋ, ಮಂಟೇದ ಲಿಂಗಯ್ಯ ನೀವೇ ಬನ್ಯೋ.
ಓಕೆ ಗೈಸ್, ಇವಾಗ ನಡ್ಕೊ ಹೋಗೋದು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಸ್ಟಾರ್ಟ್ ನಡ್ಕೊ ಹೋಗೋದು ನಾವು. ಓಕೆ ಗೈಸ್, ಇವಾಗ ನಾಷ್ಟ ಮಾಡಿಕೊಂಡು ಕಾಡಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಬಂದು 6:01. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ನಡ್ಕೊ ಹೋಯ್ತಾ. ರಸವೋ ಅದು ನಾಗರಾಜನ ಇಸವೋ, ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ, ಲಿಂಗಯ್ಯ ನೀವೇ ಬನ್ಯೋ, ಅಯ್ಯ ಬಾರದ ಪಾವಾಡಕ್ಕೆಲ್ಲ. ಸುತ್ತಮುತ್ತ ನೇಚರ್ ಮಾತ್ರ ಸಕ್ಕತ್ತಾಗೈತೆ. ಲಿಂಗಯ್ಯ ನೀವೇ ಬನ್ಯೋ. 20 ನಿಮಿಷದಿಂದ ನಡೀತಾ ಇದ್ದೀವಿ. ಇವಾಗ ರೋಡ್ ದಾರಿ ಸಿಕ್ಕೈತೆ. ವ್ಯೂ ಅಂತೂ ಸಕ್ಕತ್ತಾಗೈತೆ. ನಾವು ಫಸ್ಟ್ ಟೈಮು ನಡೀತಲ್ದು ಚೆನ್ನಾಗೈತೆ ಮಾತ್ರ. ಇವಾಗ ಅಷ್ಟೇ ಸುಸ್ತಾಯ್ತಲ್ಲ. ಸನ್ರೈಸ್ ನೋಡಿ ಇನ್ನೂ ಬಂದಿಲ್ಲ, ಅವಾಗ ತೋರಿಸಿ. ನಾರ್ಮಲಾಗಿ ನಡ್ಕೋದ್ರೆ ಏನು ಸುಸ್ತಾಗಲ್ಲ, ಆದರೆ ಈ ಮೆಟ್ಲೈತಲ್ಲ, ಈ ಮೆಟ್ಲು ಹತ್ಕೊ ಹೋಗೋದೇ ಸ್ವಲ್ಪ ಕಷ್ಟ. ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ, ಹೋಗೆ ರೆಪ್ಪೆಯ ದುಂಡಮ್ಮನ್ನ. ಅಲ್ಲಿಂದ ಇಲ್ಲಿ ಇಷ್ಟು ದೂರ ತನಕ ಬಂದಿದ್ದೀವಿ. ಒಂದೊಂದು ಗ್ಯಾಪಲ್ಲಿ ಒಂದೊಂದು ವಾಟರ್ ಟ್ಯಾಂಕ್ ಹಾಕೋರು ನೀರು ಕುಡಿಯೋಕ್ಕೆ. ಒಳ್ಳೆ ಫೆಸಿಲಿಟೀಸ್. ಮಾಯಗಾರ ಸಂಪನ್ನಗಾರ ಮಾದಪ್ಪ, ಅದ್ದಾಯಗಾರ ಚೆಲ್ಲಾಟಗಾರ ಮಾದಪ್ಪ, ಮಾಯಗಾರ ಸಂಪನ್ನಗಾರ ಮಾದಪ್ಪ. ನೈಸ್ ಸನ್ರೈಸ್ ನೋಡಿ. ಶ್ರೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ, ಸೂಗೆ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ. ಮಿಷನ್ ಮಾಡೋದನ್ನ ಯಾವ ಥರ ನಿಲ್ಸೋ ನೋಡಿ. ತುಂಗರಸನೆಂಬೋನು ದಾವಾರಿ ಬಂದೋನು ಪಾಲಾರು ನದಿಯಲ್ಲಿ ಇಳಿದ, ಜಡರ ಮಾರೈನ ಬಾಲೆ ದುಂಡನ್ನ ಮಾರುತ್ತ ಜಡ ಮುಡಿ ಕಂಡ, ಅವಳ ಜಡ ಮೇಲೆ ಕಿಳ್ಕಣ್ಣು. ಇಲ್ಲಿರೋ ಮೆಟ್ಲನ್ನ ಹೊಸ್ದಾಗಿ ತಯಾರಿಸಿರ್ಬೋದೇನೋ, ಅದಕ್ಕೆ ಗೋಣಿ ಚೀನ ಎಲ್ಲ ಹಾಕವ್ರೆ. ಬೇಡಾರ ಮಾರೈನ ಬಾಲೆ ದುಂಡಮ್ಮನ ಮಾರುತ್ತ ಜಡ ಮುಡಿ ಕಂಡ, ತಾವೆಲ್ಲ ಬಯಲಾಗಿ ದಾಸೈನ ಯಾಸದಿ ಕೋರಣ್ಯ ಸಾರುತನಿಂದ, ತಾವೆಲ್ಲ ಬಯಲಾಗಿ ದಾಸೈನ ಯಾಸದಿ ಕೋರಣ್ಯ ಸಾರುತನಿಂದ, ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ,
ಹೋಗಿ ರೆಪ್ಪೆಯ ದುಂಡಂ 18 ಕಿಲೋಮೀಟರ್ 6 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನು 12 ಕಿಲೋಮೀಟ್ರ್ ಬಾಕಿ ಐತೆ. ಚೆಲ್ಲಾಟಗಾರ ಈ ಥರ ಮುದ ಮೇಲೆ ಬೆಸ್ಟ್ ಬಿಡುತ್ತಿಲ್ಲ. ಸಪನ್ನಗಾರ ಮಾದಪ್ಪ ಹದಾಯಗಾರ ಚೆಲ್ಲಾಟಗಾರ ಮಾದಪ್ಪ. ಕಾಲ್ ದಾರಿ ಮುಂದೆ ಇವಾಗ ರೋಡ್ ಹೋಗೋ ದಾರಿಲಿ ಹೋಯ್ತಾ ಇದ್ದೀವಿ. ಇಷ್ಟು ಅಪ್ಪಾತ್ ಮೇಲೆ ಇವಾಗ ಡೌನ್ ಸ್ಟಾರ್ಟ್ ಆಗೈತೆ. ಕೋರಣ್ಯ ತಂದಂತ ಸರಣೆ ಗುಂಡಮ್ಮನ ಆರಿಸಿ ಎಳ್ಕೊಂಡ ಹೊರಟ ಜಲ್ಲಿಕಲ್ ಮೇಲೆ ನಡೆಯೋಕೆ ಆಯ್ತಿಲ್ಲ. ಹುಗೇ ಕೋರಣ್ಯ ತಂದಂತ ಸರಣೆ ಗುಂಡಮ್ಮನ ಆರಿಸಿ ಎಳ್ಕೊಂಡು ಹೊರಟ. ಓಕೆ ಗಾಯ್ಸ್, ಸ್ಟಾರ್ಟ್ ಮಾಡಿ 1.5 ಗಂಟೆ ಆಯಿತು. ಇವಾಗ ಇನ್ನು 10 ಕಿಲೋಮೀಟ್ರ್ ಬಾಕಿ ಐತೆ ಅಷ್ಟೆ. ಕಲ್ ಮಾಡಿ ಮಾದಪ್ಪ ಗುಂಡಮ್ಮನ ಕಾಯ್ದ ಕಂಗೆಟ್ಟು ಅರ್ಧ ದಾರಿ ಬಂದಿದ್ದೀವಿ. ಅರ್ಧ ದಾರಿ ಹೋಗ್ಬೇಕಷ್ಟೆ. ಗುಂಡಮ್ಮನ ಕಾಯ್ದ ಒಪ್ಪಿಗೆ ಮುದ್ದೆಗೆನಪ್ಪ ಮಾದಪ್ಪ ಹೋಗಿ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ ಮಾಯಗಾರ. ಕಲ್ಲಂಗಡಿನ ಕೊಟ್ಟವ್ರು. ಚೆಲ್ಲಾಟಗಾರ ಮಾದಪ್ಪ ಮಾಯಗಾರ ಸಂಪನ್ನಗಾರ ಮಾದಪ್ಪ. ಈಗ ಕಲ್ಲಂಗಡಿ ತಿನ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇದು ಡೌನು ಈಸಿ, ಎಷ್ಟೊಂದೇನು ಕಷ್ಟ ಅದು. ಆದರೆ ಅಪ್ ಐತಲ್ಲ ಸ್ಟೆಪ್ಸು, ಅದಕ್ಕೆ ಸ್ವಲ್ಪ ಕಷ್ಟ. ನೇಚರ್ ಅಂತೂ ಸಖತ್ತಾಗೈತೆ. ಕಾರಲ್ಲಿ ಹೋಗುವಾಗ ಏನೂ ಅನಿಸಲ್ಲ, ಆದರೆ ಈ ಥರ ನಡ್ಕೋತೀವಲ್ಲ ಮಜಾನೇ ಬೇರೆ. ಬೇಡಾರ ಕಣ್ಣೈಗೆ ತುಡದ ದುಂಡಮ್ಮನ ಮಾಡಿದ ಮಾದಪ್ಪ ಮದುವೆ. ಮಾದಪ್ಪ ಏನೇಳಪ್ಪ ನಿನ್ನ ಮೈಮೆ. ಬೇಡಾರ ಮಕ್ಕಳು ಬೇಡಿದ ಕೊಡುವಂತ ಮೂಡಾಲ ಮಲೆಯ ಸ್ವಾಮಿ. ಬೇಡಾರ ಕಣ್ಣೈಗೆ ತುಡದ ದುಂಡಮ್ಮನ ಮಾಡಿದ ಮಾದಪ್ಪ ಮದುವೆ. ಬೇಡಾರ ಓಕೆ ಗೈಸ್, ಇಲ್ಲಿ ಹೋಯ್ತವಲ್ಲ ಇವರು ಕನಕಪುರದಿಂದನೇ ನಡ್ಕೊ ಬಂದವ್ರೆ. ಗುರುವಾರ ಕನಕಪುರ ಬಿಟ್ಟವ್ರೆ, ಇವತ್ತು ನಮ್ಮ ಜೊತೆ ಅವರೇ, ಅಂದರೆ ನಮ್ಮ ಜೊತೆ ನಡ್ಕೊ ಬರ್ತವ್ರೆ. ಮನೆ ದೇವ ಮಾದಪ್ಪ ದುಂಡಮ್ಮನ ಗೊಲಿದ ದುಂಡಮ್ಮ ಇತ್ತೀರ. ಬೇಡಾರ ಮನೆ ದೇವ ಮಾದಪ್ಪ ದುಂಡಮ್ಮನ ಗೊಲಿದ. ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ. ಸೋಗೆ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ. ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ. ಸೋಗೆ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ. ಮಾಯಗಾರ ಸಂಪನ್ನಗಾರ ಮಾದಪ್ಪ ಹತಾಯಗಾರ ಚೆಲ್ಲಾಟಗಾರ ಮಾದಪ್ಪ. ಮಾಯಗಾರ ಸಂಪನ್ನಗಾರ ಮಾದಪ್ಪ ಹತಾಯಗಾರ ಚೆಲ್ಲಾಟಗಾರ ಮಾದಪ್ಪ. ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುತ್ತು ಮಾದೇವನ ಪಾದಕ್ಕೊಂದ್ಸಲ ಉಗೇನ್ರಪ್ಪೋ ಉಗೇ ಉಗೇ.
ಒಡಗಾಯಿ ಬಸಪ್ಪ ಇಡುಗಾಯಿ ಬಸಪ್ಪ ಸಿಂಗಾನಲ್ಲೂರು ಕಟ್ಟೆ ಬಸಪ್ಪನ ಒಂದ್ಸಲ ಉಗೇನ್ರಪ್ಪ ಉಗೇ ಉಗೇ. ಬಿಸಿಲು ಸ್ಟಾರ್ಟ್ ಆಯ್ತು, ಅದಕ್ಕೆ ಆಟ ಹಾಕೊಂಡಿದ್ದೀನಿ. ಈ ಥರದ್ದು ಅಲ್ತೀನಿ. ಆ ಬತ್ತಿ ಉಗೇ ಮಾದಪ್ಪ, ಬತ್ತಿ ಸೂಸುರು ಬತ್ತಿ ಸಾಂಬ್ರಾಣಿ ಬತ್ತಿ ಕೋತಿ ನೋಡಿ ಬತ್ತಿ ಗೌಲ್ ಸುತ್ತಿ ಬಿದುರು ಗುತ್ತಿ ಒಳಗೆ ಒಡೆದು ಮೂರು ವರ್ಷ ನಾಗು ಮಲಯ್ಯನ ಪಾದಕ್ಕೊಂದ್ಸಲ ಉಗೇನ್ರಪ್ಪ ಉಗೇ ಉಗೇ. ಉಗೇ ಆನುಮಲೆ ಜೇನುಮಲೆ ಆನುಮಲೆ ಜೇನುಮಲೆ ಗುತ್ತಿಮಲೆ ಸಂಕುಮಲೆ ಹತ್ತುಮಲೆ ಸುತ್ತುಮಲೆ ಪಚ್ಚಮಲೆ ಪಾರಿಮಲೆ ಕೊಂಗುಮಲೆ ಕೆಂಜಾಳುಮಲೆ ರುದ್ರಾಕ್ಷಿ ಕಡದಾಕ್ಷಿಮಲೆ 77 ಮಲೆ ಸಿಂಬಿ ಸುತ್ತಿ ತಲೆ ದಿಂಬಲ್ಲಿ ಹೊರಗಿದ್ದವಗೆ 77 ಮಲೆ ಸಿಂಬಿ ಸುತ್ತಿ ತಲೆ ದಿಂಬಲ್ಲಿ ಹೊರಗಿದ್ದವಗೆ ಅಪ್ಪ ಮಾದಪ್ಪ ದಣಿದ ನಾಟ್ಯದಿ ಏಕದಲ್ಲಿ ಹೊರಗಿದ್ದವಗೆ ಅಪ್ಪ ಮಾದಪ್ಪ ದಣಿದ ನಾಟ್ಯದಿ ಏಕದಲ್ಲಿ ಹೊರಗಿದ್ದವಗೆ ಉಘೆಯನ್ನಿ ಉಘೆಯನ್ನಿ ಉಘೆ ಉಘೆ ಉಘೆಯನ್ನಿ ಉಘೆಯನ್ನಿ ಉಘೆ ಉಘೆ. ಬಸವನ ಸರ್ಪ ಮಾದಪ್ಪ ಬಂದು ಮಲ್ಕೊಳ್ಳೋ ಜಾಗದಲ್ಲಿ ಆನೆ ಬಂದು ಸೊಳ್ಳು ಕೊಡ್ತಂತೆ ತಲೆ ದಿಂಬಿಗೆ. ಅದಕ್ಕೆ ಆನೆ ತಲೆ ದಿಂಬು ಅಂತ ಇದನ್ನ ಮುಂದೆ ಅಡ್ಡದ ತಾಳಲ್ಲಿ ಅಡ್ಡದ ಆನೆ ನೋಡಿ ಮೆಟ್ಟಿ ನಿಂತು ತಲೆ ಕುಟ್ಟಿ ತಟ್ಟಿಸಿದ ಮಾಕಾರ ಮಾದಪ್ಪ. ಈ ಜಾಗ ಬಂದು ಯಾವುದಪ್ಪ? ಆನೆ ತಲೆ ದಿಂಬು. ಆನೆ ತಲೆದಿಂಬು. ಇಲ್ಲಿಂದ ದೇವಸ್ಥಾನ ಕಾಣಿಸುತ್ತೆ, ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ. ಓಕೆ ಗೈಸ್, ಇವನು ನನ್ನ PU ಫ್ರೆಂಡ್ ಹರ್ಷ. ಇವನು ದೊಡ್ಡಹಳ್ಳಿಯಿಂದ ತಾಳ್ಬಿಟ್ಟಕ್ಕೆ ಒಂದೇ ದಿವಸದಲ್ಲಿ ಬಂದವನೇ 12 ಅದು ಹೇಗೆ ಅಂತ ಅವನೇ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಬೆಟ್ಟಕ್ಕೆ ಹೋಗೋದೇನು ಕಷ್ಟ ಇಲ್ಲ ಕಣ. ಹಾಂ, ಮಂತಲ್ಲಿ ಇರ್ಬೇಕು ಅಷ್ಟೇ. ಮಾದಪ್ಪ ನೋಡ್ಬೇಕಂತ ಗೊತ್ತಾಗ್ತಾರೆ. ಕಾಲು ನೋವು ಗಿಲ್ ನೋವು ಬರುತ್ತೆ, ಇಲ್ಲ ಅಂತ ಅಲ್ಲ, ರೆಡಿ ಮಾಡ್ಕೊಂಡು. ಗೈಸ್, ಇವನು ನಾನು PU ಫ್ರೆಂಡ್ ಹರ್ಷ. ಒಂದೇ ದಿವಸದಲ್ಲಿ ನೆನ್ನೆ ನೈಟ್ ಬಿಟ್ಟು ಇವತ್ತು ಬೆಳಗ್ಗೆ ನಮ್ಮ ಜೊತೆ ಅವನೇ. ಎಷ್ಟು ಫಾಸ್ಟ್ ಅವ್ನು ನೋಡಿ. ಕಡಲೆ ಬೀಜ ತಿಂತ್ಯಾ? ಇಲ್ಲ ಇಲ್ಲ, ಎಷ್ಟೊಂದು ಜನ 3 ದಿವಸ 2 ದಿವಸ ಎಲ್ಲ ತಗೋತಾರೆ. ನಮ್ಮ ಹರ್ಷ ಒಂದೇ ದಿವಸದಲ್ಲಿ ಬಂದವನೇ. ಏನು ಹೆಂಗಾಗಿದೆಯೋ ನಡೀತೀವಪ್ಪ, ವಯಸ್ಸಾದ್ಮೇಲೆ ನಾವು ಅಷ್ಟೇ. ಅಲ್ಲ, ಮೋಹನ 3 ದಿವಸ ತಗೊಂಡೆ, ಮದನು 2 ದಿವಸ, ಆ ಥರ. ರಕ್ಷಿತ್ ಅಲ್ಲ, ನಾವು ನಿನ್ನೆ 7 ಗಂಟೆಗೆ ಬಿಟ್ವಿ, ಇವತ್ತು 7 ಗಂಟೆಗೆ ದೇವಸ್ಥಾನ ಇರ್ತೀವಿ. ರಕ್ಷಿತ್ 120 ಕಿಲೋಮೀಟರ್ ಕವರ್ ಮಾಡೋದು. ರಕ್ಷಿತ್ ಅಲ್ಲ, ರಕ್ಷಿತ್ ಆಲ್ರೆಡಿ ದರ್ಶನ ಆಗ್ಬಿಟ್ಟಿರ್ಬೇಕು. ಅವ್ನು ನಮಗಿಂತ ಒಂದಿನ ಬೇಗವೇ ಉಂಟ. ಹಾಂ, ಇಲ್ಲಿಂದ ದೇವಸ್ಥಾನ ಕಾಣಿಸುತ್ತೆ ನೋಡಿ. ಕಾಣಿಸುತ್ತೆ ನೋಡು, ಇದ್ರ ಹುಳಿ ಮಾತ್ರ ಮುಂದೆ ಮುಂದೆ ಮಹದೇಶ್ವರ ಸ್ವಾಮಿ ಸ್ಟ್ಯಾಟ್ಯೂ ದೂರದಿಂದ ನಾನು ಇದು ಮಾಡ್ತೀನಿ, ಅಷ್ಟೇನು ಕಾಣಿಸಲ್ಲ.
ಬಿಲ್ಲೈನ ಬಲಗಡೆ ಬುಟ್ಟು ತಾರೈನ ಎಡಗಡೆ ಬುಟ್ಟು ಬಿಲ್ಲೈನ ಬಲಗಡೆ ಬುಟ್ಟು ತಾರೈನ ಎಡಗಡೆ ಬುಟ್ಟು ಇಷ್ಟು ನಡೆದು ನಂಗಂತೂ ಕಾಲೆಲ್ಲ ನೋವು ಬಂದ್ಬಿಟ್ಟು ಅದಕ್ಕೆ ಒಂದು ಕಡೆ ಕೂತೀನಿ, ಸುಸ್ತಾಗೋಯ್ತು ಗುರು. ಬೆನ್ನ ಹಿಂದೆ ಹುಟ್ಕೊಂಡು ಸ್ವಲ್ಪ ದೂರ ಹೋದ್ರೆ ದೇವಸ್ಥಾನ ಕಾಣಿಸುತ್ತೆ. ದೇವಸ್ಥಾನ ಕಾಣಿಸೋದಲ್ಲ, ದೇವಸ್ಥಾನ ಹತ್ರನೇ ಹೋಗ್ತೀವಿ. ಹೊರಗಿದ್ದ ಮಾದಪ್ಪನಿಗೆ ಉಘೆಯನ್ನಿ ಉಘೆಯನ್ನಿ ಉಘೇ ಉಘೇ 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 ಮಾದಪ್ಪ. ಟ್ರೈನಲ್ಲಿ ಹತ್ರ ಬಂದ್ಬಿಟ್ವಿ ದೇವಸ್ಥಾನ ಹತ್ರ. ಸ್ವಲ್ಪ ದೂರ ನಡ್ಕೋದ್ರೆ ದೇವಸ್ಥಾನ. ಗಾಯ್ಸ್ ಫೈನಲಿ ದೇವಸ್ಥಾನ ಹತ್ರ ಬಂದ್ಬಿಟ್ವಿ. ಇನ್ನೇನಿಲ್ಲ, ಸ್ವಲ್ಪ ದೂರ ಹೋದರೆ ನಡ್ಕೋದ್ರೆ ದೇವಸ್ಥಾನ ಹತ್ರ ಬರ್ತೀವಿ. ದೇವಸ್ಥಾನ ಹತ್ರ ಸಿಗ್ತೀನಿ. ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು, ಜನ ಫುಲ್ಲು ರಶ್ ಆಗ್ಬಿಟ್ಟವ್ರೆ. ಕೆಂದಾವರೆಯಾಗಿ ಫೈನಲಿ ಸರಿ ಒಳಗಡೆ ಹೋಗೋದಷ್ಟೇ ಬಾಕಿ, ಕೈ ಕಾಲು ತೊಳ್ಕೊಂಡು. ಮಾವಿನ ಹಣ್ಣಲ್ಲಿ ಮಳ್ಳಗೆ ಸೇರಿ ಮಾಗರ್ತಿ ಒಡಲ ಸೇರಿದವನು, ಏಳ್ಮಲೆ ಕತ್ತು ಏಕಾಂಗಿ ವಸ್ತು, ಏಳ್ಮಲೆ ಕತ್ತು ಏಕಾಂಗಿ ವಸ್ತು, ಗಂಧದ ಕರಡಿಗೆಯಲ್ಲಿ ಫಾರ್ಚುನರ್ಸು ದೇವಸ್ಥಾನಕ್ಕೆ ದರ್ಶನ ಮಾಡಕ್ಕೆ ಬಂದರು. ಈ ಲೈನ್ ಪೂರ್ತಿ ಫುಲ್ ಫಾರಿನರ್ಸೇ ಅವರು ನೋಡಿ. ಉಘೇ ಮಾದಪ್ಪ ಒಬ್ಬರು ರೆಸ್ಪಾನ್ಸೇ ಇಲ್ಲ. ಉಘೇ ಮಾದಪ್ಪ ಮಾದಪ್ಪ ದೇವ ಮಾದಪ್ಪನು, ಏಳ್ಮಲೆ ಕತ್ತು ಏಕಾಂಗಿ ವಸ್ತು, ಏಳ್ಮಲೆ ಕತ್ತು ಏಕಾಂಗಿ ವಸ್ತು, ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು, ಕೆಂಡ ತಾಮ್ರೆ ಕೊಡದಲ್ಲಿ ಕೆಂದಾವರೆಯಾಗಿ ತೇಲ್ದವನು, ಮಾವಿನ ಹಣ್ಣಲ್ಲಿ ಮಳ್ಳಗೆ ಸೇರಿ ಮಾರುತಿ ಒಡಲ ಸೇರಿದವನು. ಓಕೆ ಗಾಯ್ಸ್, ಇವಾಗ ಫೈನಲಿ ದರ್ಶನ ಮುಗೀತು. ಟೈಮ್ ಬಂದು 12 ಕಾಲು. ನಾವು ಹೋಗಿದ್ದು 10 ಕಾಲ ಥರ 2 ಅವರ್ ಆಯಿತು. ಫೈನಲಿ ಮುಗೀತು. ಇವಾಗ ಊಟ ಹೋಗೋ ಸಮಯ. ಎಷ್ಟು ಸ್ಟೆಪ್ಸು ಟೋಟಲ್ ಮುಗಿದಂಗೆ 14,802 ಸ್ಟೆಪ್ಸ್ ನಡೆದಿದ್ದೀನಿ ಟೋಟಲಾಗಿ. ಓಕೆ ಗಾಯ್ಸ್, ಫೈನಲಿ ಊಟ ಆಯಿತು. ಇವಾಗ ಏನಿದ್ರು ಫೋಟೋ ತಗೊಂಡು ವಾಪಸ್ ಹೋಗೋದು. ಓಕೆ ಗಾಯ್ಸ್, ಇವಾಗ ಮತ್ತೆ ಅದೇ ಜಾಗಕ್ಕೆ ಬಂದಿದ್ದೀವಿ. ಪ್ರಸಾದ ತಗೊಂಡು ಬಂದಿದ್ದೀನಿ. ಮೊರೆಯುತ್ತ ಬರುವಂತ ಕಿಚ್ಚಲ್ಲ ಮಂಜು ತಂಪಾಗಿ ಸುರಿದ ಮಾದಪ್ಪ, ತಪ್ಪನ್ನು ಅಪ್ಪುತ್ತ ಒಪ್ಪುವ ಅಪ್ಪಾಜಿ ಏಳ್ಮಲೆ ಮಾದಪ್ಪ, ಏಳ್ಮಲೆ ಕತ್ತು ಏಕಾಂಗಿ ವಸ್ತು, ಏಳ್ಮಲೆ ಕತ್ತು
ಏಕಾಂಗಿ ವಸ್ತು ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು ಕೆಂಡ ತಾಮ್ರೆ ಕೊಳದಲ್ಲಿ ಕೆಂದಾವರೆಯಾಗಿ ತೇಲ್ದವನು ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು ಕೆಂಡ ತಾಮ್ರೆ ಕೊಳದಲ್ಲಿ ಕೆಂದಾವರೆಯಾಗಿ ತೇಲ್ದವನು ಮಾವಿನ ಹಣ್ಣಲ್ಲಿ ಮಳ್ಳಗೆ ಸೇರಿ ಮಾಗರ್ತಿ ಉಳಲ ಸೇರಿದವನು ಏಳ್ಮಲೆ ಕತ್ತು ಏಕಾಂಗಿ ವಸ್ತು ಏಳ್ಮಲೆ ಕತ್ತು ಏಕಾಂಗಿ ವಸ್ತು ಏಳ್ಮಲೆ ಕತ್ತು ಏಕಾಂಗಿ ವಸ್ತು ಶಿವರಾತ್ರಿಗಂತ ತೇರು ನೋಡಿ ಯಾವ ಥರ ಫುಲ್ ದೊಡ್ಡದಾಗೈತೆ ಮಾತ್ರ ತಯಾರಿಸ್ತಾವ್ರೆ ಈ ಥರ ದೊಡ್ಡದು ಇವತ್ತೇ ನೋಡ್ತಾ ಇದ್ದೆ ಶಿವರಾತ್ರಿಗೊಂದು ಬರೋಕ್ಕೆ ಹೋಗ್ಬಿಡಿ ಯಾಕಂದರೆ ಕಾಲು ಇಡೋಕ್ಕೆ ಆಗಲ್ಲ ಹಂಗೂ ನೀವೇನೋ ಅದೇ ದಿವಸ ನೋಡಲೇಬೇಕಂದ್ರೆ ಅವತ್ತೇ ಬನ್ನಿ ಏನು ಮಾಡೋಕ್ಕಾಗಲ್ಲ ಕಾಲು ಇಡೋಕ್ಕಾಗಲ್ಲ ಆ ಥರ ಸಿಗುತ್ತೆ ಮೂಗಣಬಾನಿಗೆ ನೇಸರು ಜಿಗಿದ ಮುತ್ತು ರಕ್ತದ ಬಾಗಿಲು ತೆರೆದ ಮುತ್ತು ಮಾದಪ್ಪ ಬೆಳಗಾಯಿತು ನೀ ಎದ್ದು ಬಾರಪ್ಪ. ಓಕೆ ಗೈಸ್, ಫೈನಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರ್ತಾ ಇದ್ದೀವಿ. ಈ ಬ್ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಪೋರ್ಟ್ ಮಾಡಿ. ಹೇಗಿತ್ತು ಬ್ಲಾಗು ಕಮೆಂಟಾಗಿ ತಿಳಿಸಿ. ನಡೆದು ನಮಗಂತೂ ಸಾಕಾಗೋಯ್ತು. ಇದೇ ಫಸ್ಟ್ ಟೈಮು, ಚೆನ್ನಾಗಿತ್ತು ಅದು ಎಕ್ಸ್ಪೀರಿಯೆನ್ಸು. ನೆಕ್ಸ್ಟ್ ಟೈಮು ಹೋದಾಗ ವಿಡಿಯೋ ಮಾಡ್ತೀನಿ. ನಿಮಗೆ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಮಾಡಿ.